ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅಪ್ರಾಪ್ತ ಬಾಲಕಿಯ ಮೇಲೆ ಅಪ್ರಾಪ್ತ ಬಾಲಕ ಚಾಕು ಇರಿದಿರುವಂತಹ ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಪ್ರಾಪ್ತ ವಿದ್ಯಾರ್ಥಿನ ಕೈಗೆ ಪೆಟ್ಟಾಗಿದೆ. ದಕ್ಷಿಣ ಕನ್ನಡದ ಪುತ್ತೂರಿನ ಕೊಂಬೆಟ್ಟು ಕಾಲೇಜಿನಲ್ಲಿ ಈ ಘಟನೆ ಆಗಿದೆ. ಚಾಕು ಇರಿದ ವಿದ್ಯಾರ್ಥಿನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಆಕೆಯ ಕೈಗೆ ತೀವ್ರವಾದ ಹಾನಿ ಆಗಿರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಮಾಹಿತಿ ಸಿಗ್ತಾ ಇದೆ. ಬಟ್ ಯಾವ ಕಾರಣಕ್ಕೋಸ್ಕರ ಸ್ಟ್ಯಾಬಿಂಗ್ ಆಗಿರೋದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಹುಡುಗಿ ಕಡೆಯವರು ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸ್ಪಾಟ್ ಬಂದಿದ್ದಾರೆ. ದಕ್ಷಿಣ ಕನ್ನಡ ಅಂದ್ರೆ ಮೊದಲೇ ಕೋಮು ಸೂಕ್ಷ್ಮ ಪ್ರದೇಶ. ಪುತ್ತೂರಿನಲ್ಲಾಗಿರುವಂತಹ ಇನ್ಸಿಡೆಂಟ್ ಇದು. ಕುಟುಂಬಸ್ಥರು ಬಂದಿದ್ದಾರೆ, ಆಘಾತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಗಾಯಾಳು ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ರೆ ಆಕೆಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದ್ರೆ. ನೋಡ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಆಕೆಗೆ ರಕ್ತಸ್ರಾವ ಆಗಿದೆ ಒಂದ್ ಕಡೆಗೆ, ಮತ್ತು ಆಕೆಗೆ ಟ್ರೀಟ್ಮೆಂಟ್ ಕೊಡೋ ಕೆಲಸವನ್ನ ಸ್ಥಳೀಯ ವೈದ್ಯಾಧಿಕಾರಿಗಳು ಈಗಾಗಲೇ ಮಾಡಿದ್ದಾರೆ. ಇನ್ನೊಂದ್ ಕಡೆಗೆ ಸ್ಟ್ಯಾಬ್ ಮಾಡಿದಂತಹ ಬಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ವಿದ್ಯಾರ್ಥಿನಿ ಕಡೆಯವರು ಜಮಾಯಿಸಿದ್ದಾರೆ. ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಬಾಲಕ ಏಕಾಏಕಿ ಚಾಕು ಇರಿದ ಪರಿಣಾಮ ಆಕೆ ತೀವ್ರವಾಗಿ ಗಾಯಗೊಂಡಿದ್ದಾಳೆ. ಆಕೆಯನ್ನ ಆಸ್ಪತ್ರೆಗೆ ಸೇರಿಸೋ ಕೆಲಸವನ್ನ ಸ್ಥಳೀಯರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗಿದೆ. ಇನ್ನು ಆಕೆಯ ಮೇಲೆ, ಆಕೆಯ ದೇಹಕ್ಕೆ ಆದಂತಹ ಹಾನಿಯ ಪ್ರಮಾಣವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆಗಿರುವಂತಹ ಹಾನಿ ಅದು. ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಆಕೆಯ ಪೋಷಕರು ಕೂಡ ಸ್ಪಾಟ್ಗೆ ಬಂದಿದ್ದಾರೆ. ನಾನು ಯಾವಾಗಲೂ ಬಳ್ಳಾರಿಯಿಂದ ಬರುದು. ಇವತ್ತು ನನಗೆ ಪುಸ್ತಕ ತಗೊಳ್ಳಿದ್ರು. ಅವನು ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿದ್ದ. ನನಗೆ ಗೊತ್ತಾಗಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್, ಯಾವ ಕಾರಣಕ್ಕೋಸ್ಕರ ಚಾಕು ಇರಿದಿರೋದು ಅನ್ನೋದ್ರ ಗೊತ್ತಾಗಿದ್ಯಾ? ಜೊತೆಗೆ ಈಗ ಬಾಲಕಿಯ ಸ್ಥಿತಿ ಹೇಗಿದೆ? ಡಿಸ್ಚಾರ್ಜ್ ಯಾವಾಗ ಮಾಡಬಹುದು ಅಂತ ಇದ್ದಾರೆ. ಜೊತೆಗೆ ವಶಕ್ಕೆ ಪಡೆದಿರುವಂತಹ ಬಾಲಕನ ವರ್ಷನ್ ಏನು? ಮಮತಾ, ಸದ್ಯಕ್ಕೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಆತನು ಅಪ್ರಾಪ್ತ ಬಾಲಕ ಆಗಿರುವುದರಿಂದ ಆತ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇಬ್ರು ವಿದ್ಯಾರ್ಥಿಗಳು ತರಗತಿಯಲ್ಲಿದ್ರು. ಆ ಸಂದರ್ಭದಲ್ಲೇ ಬಂದು ಈತ ಏಕಾಏಕಿಯಾಗಿ ಚೂರಿಯಿಂದ ಇರಿದಿದ್ದಾನೆ. ಆದ್ರೆ ಚೂರಿ ಇರಿದ ಬಳಿಕ ಆತ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಿದರೆ ಆತನನ್ನ ಅಲ್ಲಿನ ವಿದ್ಯಾರ್ಥಿಗಳು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ಆ ವಿದ್ಯಾರ್ಥಿನಿಗೆ ಇಬ್ರು ಅನ್ಯ ಕೋಮಿನ ವಿದ್ಯಾರ್ಥಿಗಳಾಗಿರೋದ್ರಿಂದ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಏನು ವಿದ್ಯಾರ್ಥಿನಿಯ ಮನೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಪೊಲೀಸರು ಅವರನ್ನ ಕಳಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆ ಹೊರಗೆ ಬಂದಿರುವಂತ ಜನರು ಯಾರಿದ್ದಾರೆ ಅವರನ್ನ ಪೊಲೀಸರು ಅಲ್ಲಿಂದ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಪೊಲೀಸರು ಈಗಾಗಲೇ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಒಂದು ಕಾಲೇಜಿನ ಪರಿಸ್ಥಿತಿಯಲ್ಲಿದ್ದಾಗ ಯಾಕೆ ಈ ರೀತಿಯಾದಂತ ಚೂರಿ ರೀತ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸರ ತನಿಖೆ ಬಳಿಕ ಗೊತ್ತಾಗುತ್ತೆ. ಮಮತಾ, ಸುಕ್ಪಾಲ್, ಆ ಹುಡುಗನ ಇಂಟೆನ್ಷನ್ ಏನಾಗಿತ್ತು? ಆಕೆಗೆ ಹಲ್ಲೆ ಮಾಡೋದಾ, ಹೆದರ್ಸೋದಾ, ಏನಾಗಿತ್ತಂತೆ? ಅಲ್ಲೇ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾ ಇದ್ದಾರೆ? ಇಲ್ಲ, ಆಕೆ ಪೊಲೀಸರ ಮುಂದೆ ಹೇಳಿರುವ ಪ್ರಕಾರ ಆತ ಏಕಾಏಕಿಯಾಗಿ ಬಂದು ಚೂರಿಯನ್ನ ಇರಿತ ಮಾಡಿದ್ದಾನೆ. ಆದ್ರೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಆಕೆಗೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಒಂದೇ ಕಾಲೇಜಿನಲ್ಲಿ ಇರೋದ್ರಿಂದ ಆತ ಹತ್ತಿರಕ್ಕೆ ಬಂದಾಗ ಯಾವುದೇ ರೀತಿಯಾದಂತ ಪ್ರತಿರೋಧ ಮಾಡಲಿಲ್ಲ. ಆತ ಏಕಾಏಕಿಯಾಗಿ ಬಂದು ಈ ರೀತಿಯಾಗಿ ಚೂರಿಯನ್ನ ಇರಿತ ಮಾಡಿದ್ದಾನೆ. ಆದ್ರೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ವಿದ್ಯಾರ್ಥಿನಿಗೂ ಈ ಸದ್ಯದ ಮಟ್ಟಿಗೆ ಗೊತ್ತಾಗಿಲ್ಲ. ಪೊಲೀಸರು ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ವಿದ್ಯಾರ್ಥಿನಿಯ ಜೊತೆನೂ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಆಕೆಗೂ ಸದ್ಯದ ಮಟ್ಟಿಗೆ ಯಾವ ಕಾರಣಕ್ಕಾಗಿ ಈ ಚೂರಿ ಇರಿತ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆತ ಪರಿಚಯಸ್ಥನಾಗಿರೋದ್ರಿಂದ ಕಾಲೇಜಿನಲ್ಲೇ ಜೊತೆಗೆ ಇರೋದ್ರಿಂದ ಆತ ಯಾವ ಕಾರಣ ಇಟ್ಕೊಂಡು ಈ ರೀತಿ ಕೃತ್ಯ ಮಾಡಿದ್ದಾನೆ ಅನ್ನುವಂಥದ್ದು ಇನ್ನು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾಗುತ್ತೆ. ಮಮತಾ, ಆಲ್ ರೈಟ್, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಮೇಲಿಂದ ಮೇಲೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳು ಎದ್ದಿರಬೇಕಾದ್ರೆ ಕಾಲೇಜ್ನಲ್ಲೇ ಇಂಥದೊಂದು ಘಟನೆ ಆಗಿರೋದು ನಿಜಕ್ಕೂ ಶಾಕಿಂಗ್ ಆಗಿರುವಂತಹ ವಿಚಾರ. ರೀಸನ್ ಏನು ಸ್ಟ್ಯಾಬಿಂಗ್ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ವಿದ್ಯಾರ್ಥಿನಿ ಹೇಳೋ ಪ್ರಕಾರ
ಚೂರಿ ಇರಿದಾತ ಈಕೆಗೆ ಪರಿಚಯ ಇದ್ದ. ಇದೇ ಕಾರಣಕ್ಕೋಸ್ಕರ ಆಕೆ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮತ್ತು ಆತ ತೀರಾ ಹತ್ರಕ್ಕೆ ಬಂದಾಗ ಕೂಡ ಪ್ರತಿರೋಧವನ್ನ ತೋರಿಸಲಿಲ್ಲ. ಬಟ್ ಆಕೆಗೆ ಅದು ಕಾಸ್ಟ್ಲಿ ಆಗಿ ಪರಿಣಮಿಸಿದೆ. ನೋಡ್ತಾ ಇದ್ದೀರಾ ಹಲ್ಲೆಯ ಪ್ರಮಾಣ ಆಕೆಯ ಮೇಲೆ ಯಾವ ರೀತಿ ಆಗಿದೆ ಅಂತ. ಸ್ಪಾಟ್ ಅಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿಗಳು ಈ ಘಟನೆ ಆಗ್ತಾ ಇದ್ದ ಹಾಗೆ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸ ಮಾಡಿದ್ದಾರೆ. ಇನ್ನು ನಾನು ಆಗ್ಲೇ ಹೇಳಿದಾಗೆ ಮಂಗಳೂರು ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಆಸ್ಪತ್ರೆ ಮುಂಭಾಗ ಬಂದಿದ್ದಾರೆ.